ಇನ್ನು ಪರಿಷತ್ ಚುನಾವಣೆಯಲ್ಲಿ ಆಗಿರುವಂತಹ ಅಡ್ಡ ಮತದಾನ 11 ಜನ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನುವಂಥ ಒಂದು ವಿಚಾರ ಏನಿದೆ ಅದು ಬಿಜೆಪಿಗೆ ಅರಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹೇಗೆ ಬಿಜೆಪಿಯ ಶಾಸಕರು ಅಡ್ಡ ಮತದಾನವನ್ನು ಮಾಡಿದ್ರು, ಯಾರದು ಬ್ಲ್ಯಾಕ್ ಶೀಪ್ ಅನ್ನುವಂಥದ್ರ ಬಗ್ಗೆ ಹುಡುಕೋದಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಮುಂದಾಗಿದ್ದಾರೆ. ಸತ್ಯಶೋಧನಾ ಸಮಿತಿಯನ್ನು ಈಗಾಗಲೇ ರಚನೆ ಮಾಡಿದರೆ ಅವ್ರು ಏನು ಸತ್ಯವನ್ನು ಶೋಧನೆ ಮಾಡ್ತಾರೆ ಅನ್ನುವಂಥದ್ದು ಒಂದು ವಿಚಾರ. ಸೊ ಈಗಾಗಲೇ ಹೈಕಮಾಂಡ್ ನಾಯಕರು ಇಲ್ಲಿನ ನಾಯಕರುಗಳನ್ನು ಕರೆಸ್ಕೊಂಡು ಅವರ ಹತ್ರ ವರದಿ ಪಡೆಯುವಂಥ ಒಂದು ಕೆಲಸವನ್ನು ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರು ಮಾಡ್ತಾ ಇದ್ದಾರೆ. ಜೊತೆಗೆ JDS-ನಿಂದಲೂ ಕೂಡ ರಾಜ್ಯಾಧ್ಯಕ್ಷ ಈಗ ಕುಮಾರಸ್ವಾಮಿ ಅವರಾಗಲಿ ಅಥವಾ BY ವಿಜಯೇಂದ್ರ ಅವರಾಗಲಿ ಎಲ್ಲರೂ ಕೂಡ ಸಪರೇಟ್ ಆಗಿ ಹೋಗಿ ಮಾತಾಡುವಂತಹ ಒಂದು ವಿಚಾರಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಇವತ್ತು ST ಸೋಮಶೇಖರ್ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್. ಅವ್ರು ಹೇಳೋ ಪ್ರಕಾರ ಬಹುಶಃ ಆರ್ ಅಶೋಕ್ ಕ್ಯಾಂಡಿಡೇಟ್ನ ಸೋಲ್ಸೋದಕ್ಕೆ BY ವಿಜಯೇಂದ್ರ ಇಲ್ಲ ವಿಜಯೇಂದ್ರ ಅವರ ಕ್ಯಾಂಡಿಡೇಟ್ ಸೋಲ್ಸೋದಕ್ಕೆ ಆರ್ ಅಶೋಕ್ ಈ ರೀತಿಯಾಗಿ ಮಾಡಿಸಿರಬಹುದಲ್ಲ, ಹಾಗೆ ಶೋಭಾ ಕರಂದ್ಲಾಜೆ ಅವರಿಂದಲೇ ಇಷ್ಟೆಲ್ಲ ಆಗ್ತಾ ಇರೋದು ಪಕ್ಷದಲ್ಲಿ ಅಂತಲೂ ಕೂಡ ಒಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ. ಈ ಅಡ್ಡ ಮತದಾನ ಕುರಿತಾಗಿ ಏನೇನು ಡೆವಲಪ್ಮೆಂಟ್ಸ್ ಇವತ್ತಾಗಿದೆ ನೋಡೋಣ. ಅವರು ಪಕ್ಷ ಬಿಟ್ಟು ಅಟ್ಲೀಸ್ಟ್ ಆಚಾದ್ರು ಹೋಗ್ಬೇಕು. ಇಷ್ಟೆಲ್ಲ ಅನಾಹುತ ಆಗಕ್ಕೆ ಶೋಭನೆ ಕಾರಣ. ರಾಜೀನಾಮೆ ಆದ್ರೂ ಕೊಡ್ಬೇಕು. ಆರ್ ಅಶೋಕ್ ಕಂಡ್ರು ಆಗಲ್ಲ, ವಿಜೇಂದ್ರ ಕಂಡ್ರು ಆಗಲ್ಲ. ನಮ್ಮ ಪಾರ್ಟಿ ಅಲ್ಲದೆ ಇರೋರ ಬಗ್ಗೆ ನಾನು ರಿಯಾಕ್ಟ್ ಮಾಡಲ್ಲ. ಮತ್ತೆ ಅಡ್ಡಾದಕ್ಕೆ ಮತದಾನ ಮಾಡಬೇಕು. ಈ ಅಮ್ಮನ್ನ ಫಸ್ಟ್ ಧರ್ಮಸ್ಥಳಕ್ಕೆ ಹೋಗಿ ನಿಲ್ಸಿದ್ರೆ ಮತ್ತೆ ನಾನು ಕಾಂಗ್ರೆಸ್ಸಿಗೆ ಹಾಕಿದ್ದೀನಿ ಅನ್ನುವಂಥದ್ದನ್ನ ಹೇಳ್ಬೇಕು. ಸೋಮಶೇಖರ್ನ ಕೆಣಕದ ಬೇಡ ಶೋಭಾ ಮೇಡಮ್ನವರು, ಗೊತ್ತಾಯ್ತಾ? ಕೆಣಕಿದ್ರೆ ನಾವು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕಾಗ್ತದೆ. ಇದು ನಡೀತಾ ಇರುತ್ತೆ. ಹಿಂದೆ 17 ಜನ ಕಾಂಗ್ರೆಸ್ಸಿಗರು ದುಡ್ಡು ತಗೊಂಡು ಚುನಾವಣೆಗೆ ನಿಂತು ಚುನಾವಣೆ ಗೆದ್ರು. ಏನ್ ಖರೀದಿ ಮಾಡಿದ್ರ ನಮ್ಮ ಏನ್ ಯೋಗ್ಯತೆಗೆ ಬೆಂಕಿ ಹಾಕ. ಅಡ್ಡ ಮತದಾನ ಕೇಸರಿ ಮನೆಯಲ್ಲಿ ಒಬ್ಬರಿಗೊಬ್ಬರು ಅನುಮಾನ ಪಡುವಂತೆ ಮಾಡಿದೆ. ಇವ್ರ್ ಬಿಟ್ ಅವ್ರ ಬಿಟ್ ಮತ್ತಿನ್ಯಾರು ಎಂಬಂತಾಗಿದೆ. ಪಕ್ಷಕ್ಕೆ ದ್ರೋಹ ಬಗೆದು ಗೆರೆ ದಾಟಿದವರ ಪತ್ತೆ ಕಾರ್ಯ ನಡೀತಿದೆ. ಹೈಕಮಾಂಡ್ಗೆ ಒಂದು ಸುತ್ತಿನ ರಿಪೋರ್ಟ್ ಹೋಗಿದೆ. ಮೊನ್ನೆಯಷ್ಟೇ ವಿಜಯೇಂದ್ರ ಆರ್ ಅಶೋಕ್ ಜೊತೆ ವರಿಷ್ಠರು ಸಭೆ ಮಾಡಿದ್ರು. ಇದೀಗ ವಿಷಯ ಏನು ಅಂದ್ರೆ ಒಬ್ಬೊಬ್ಬರೇ ಡೆಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ತಮ್ಮ ಮಾಹಿತಿ ಕೊಡೋ ಮೂಲಕ ಇದರಲ್ಲಿ ತಮ್ಮ ಪಾತ್ರ ಇಲ್ಲ ಅಂತ ಹೈಕಮಾಂಡ್ನಿಂದ ಕ್ಲೀನ್ ಚಿಟ್ ಪಡ್ಕೊಳ್ತಿದ್ದಾರೆ. ಇದೇ ಹೊತ್ತಿನಲ್ಲೇ ಬಿಜೆಪಿ ಉಚ್ಚಾಟಿತ ಶಾಸಕ ST ಸೋಮಶೇಖರ್ ಸಿಡಿಸಿರೋ ಬಾಂಬ್ ಒಂದು ಕೇಸರಿ ಮನೆಯಲ್ಲಿ ಮತ್ತಷ್ಟು ಅನುಮಾನ ಬರುವಂತೆ ಮಾಡಿದೆ. ಆರ್ ಅಶೋಕ್ ರವರು ವಿಜೇಂದ್ರನ ಅಭ್ಯರ್ಥಿಯನ್ನ ಸೋಲಿಸಬೇಕು ಅಂತಕ್ಕಂಥದ್ದು ಇರ್ಬೋದು. ವಿಜೇಂದ್ರ ಅವರು ಅಶೋಕರ ಅಭ್ಯರ್ಥಿಯನ್ನ ಸೋಲಿಸಬೇಕು ಅಂತಕ್ಕಂಥದ್ದು ಇರ್ಬೋದು. ಇಂದು ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿಯಾದ BY ವಿಜಯೇಂದ್ರ ಪ್ರಾಥಮಿಕ ಹಂತದ ವರದಿ ಸಲ್ಲಿಕೆ ಮಾಡಿದ್ದಾರೆ. ಶೀಘ್ರದಲ್ಲೇ CT ರವಿ ನೇತೃತ್ವದಲ್ಲಿ ರಚಿಸಿರೋ ಸಮಿತಿ ಫೈನಲ್ ವರದಿ ಸಲ್ಲಿಕೆ ಮಾಡಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನನ್ನ ಅಭಿಪ್ರಾಯ ವರಿಷ್ಠರಿಗೆ ತಿಳಿಸಿದ್ದೀನಿ, ನಾನು ಏನು ಹೇಳಬೇಕು ಅದನ್ನ ಹೇಳಿದ್ದೀನಿ ಅಂತಿದ್ದಾರೆ. ನನ್ನ ಅಭಿಪ್ರಾಯವನ್ನ ನಾನು ತಿಳಿಸಿದ್ದೇನೆ. ಅಂತಿಮವಾಗಿ ವಿಪಕ್ಷ ನಾಯಕರು ಆರ್ ಅಶೋಕ್ ರವರು ಎಲ್ಲರ ಜೊತೆ ಚರ್ಚೆ ಮಾಡಿ ಅವ್ರ ತೀರ್ಮಾನ ತೆಗೆದುಕೊಳ್ಳಿ. ನನ್ನ ಅಭಿಪ್ರಾಯನ ತಿಳಿಸಿದ್ದೇನೆ. ಹೈಕಮಾಂಡ್ ಮುಂದೆ ಕೇವಲ ಹೈಕಮಾಂಡ್ ಅಂತ ಹೇಳಬೇಡಿ, ನಮ್ಮ ಪಕ್ಷದ ವರಿಷ್ಠರ ಮುಂದೆ ಮೊನ್ನೆ ನಡೆದಂಥ ಘಟನಾವಳಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣವಾಗ್ಲಿ ಅನ್ನೋ BY ವಿಜಯೇಂದ್ರರ ಹೇಳಿಕೆ ಪಕ್ಷದಲ್ಲಿ ಸದ್ದು ಮಾಡಿತು. ರಾಜಕೀಯದಲ್ಲಿ ದೇವರನ್ನೆಳತ್ತರೋದು ಬೇಡ ಅಂತ ಹಿರಿಯ ನಾಯಕರೇ ವಿರೋಧ ಮಾಡಿದ್ರು. ಇದೀಗ ಪಕ್ಷದಲ್ಲಿ ಸಹಮತ ವ್ಯಕ್ತವಾಗದ ಕಾರಣ ಶಾಸಕಾಂಗ ಪಕ್ಷದ ಸಭೆ ರದ್ದಾಗಿದೆ. ಏಕಾಂಗಿಯಾಗಿ ನಾಳೆ ಧರ್ಮಸ್ಥಳಕ್ಕೆ ಭೇಟಿ ಕೊಡಲಿದ್ದಾರೆ. ತಾವೊಬ್ಬರೇ ಧರ್ಮಸ್ಥಳಕ್ಕೆ ತೆರಳಿ ನಾಳೆ ಬೆಳಗ್ಗೆ 7 ಗಂಟೆಗೆ ಮಂಜುನಾಥ ಸ್ವಾಮಿಗೆ ಪೂಜೆ ಸಲ್ಲಿಸಲಿದ್ದಾರೆ. ನನ್ನ ಮತ ಕಾಂಗ್ರೆಸ್ಗೆ ಹಾಕಿದ್ದೀನಿ ಅಂತ ಬಿಜೆಪಿ ಉಚ್ಚಾಟಿತ ಶಾಸಕ ST ಸೋಮಶೇಖರ್ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಆದ್ರೆ ಇದೇ ಹೊತ್ತಿನಲ್ಲಿ ಸ್ಫೋಟಕ ಹೇಳಿಕೆ ಕೊಟ್ಟಿರೋ ST ಸೋಮಶೇಖರ್ ವಿಜಯೇಂದ್ರ ಕಡೆಯ ಅಭ್ಯರ್ಥಿ ಸೋಲಿಸಬೇಕು ಅಂತ ಆರ್ ಅಶೋಕ್ ಕಡೆ ಅಭ್ಯರ್ಥಿ ಸೋಲಿಸಲು BYV ಅಡ್ಡ ಮತದಾನ ಮಾಡಿಸಿರಬೇಕು ಅಂದಿರೋದು ಪಕ್ಷದಲ್ಲಿ ಬಿರುಗಾಳಿ ಏಳುವಂತೆ ಮಾಡಿದೆ. ಆರ್ ಅಶೋಕ್ ರವರು ವಿಜೇಂದ್ರನ ಅಭ್ಯರ್ಥಿಯನ್ನ ಸೋಲಿಸಬೇಕು ಅಂತಕ್ಕಂಥದ್ದು ಇರ್ಬೋದು. ವಿಜೇಂದ್ರ ಅವರು ಅಶೋಕರ ಅಭ್ಯರ್ಥಿಯನ್ನ ಸೋಲಿಸಬೇಕು ಅಂತಕ್ಕಂಥದ್ದು ಇರ್ಬೋದು. ಹೈಕಮಾಂಡ್ ಹೋಗಿ ಇವರು ವರದಿನೂ ಕೂಡ ಕೊಟ್ಟು ಬಂದಿದ್ದಾರೆ. ಏನಾಗ್ತದೆ, ಇವರೆಲ್ಲ ಸಸ್ಪೆನ್ಷನ್ ಮಾಡಿ ಯಾರ್ದೋ ಯಾರ ಮೇಲೆ ಗೂಬೆ ಕುಣಿಸ್ತಕ್ಕಂಥದ್ದು, ಯಾರ ಮೇಲೂ ಅಪಪ್ರಚಾರ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತಿದ್ದಾರೆ. ಅವರ ಪಕ್ಷ ಆಂತರಿಕ ಏನ್ ಮಾಡ್ತಾರೆ ಮಾಡಿ. ಧರ್ಮಸ್ಥಳದಲ್ಲಿ 63 ಶಾಸಕರು ಪ್ರಮಾಣ ಮಾಡೋ ಬದಲು ಆರ್ ಅಶೋಕ್ BY ವಿಜಯೇಂದ್ರ ಆಣೆ ಮಾಡಿದರೆ ಸಾಕು ಅಂತ ಬಿಜೆಪಿ ಉಚ್ಚಾಟಿತ ಶಾಸಕ ST ಸೋಮಶೇಖರ್ ಕಿಡಿಕಾರಿದ್ರು. ಅಶೋಕ್ ಮತ್ತೆ ವಿಜೇಂದ್ರನ ಇಬ್ರು ಹೋಗಿ ಪ್ರಮಾಣ ಮಾಡ್ಬಿಟ್ರೆ ಸಾಕು.
ಎಲ್ಲಿ ಧರ್ಮಸ್ಥಳದಲ್ಲಿ 63 ಜನ MLA-ಗಳು ಇದು ಮಾಡೋದು ಬೇಡ, ಇದು ಅವ್ರಿಬ್ರನ್ನೇ ಕರ್ಕೊಂಡೋಗಿ ಮಾಡಿದ್ರೆ ಸಾಕಾಯ್ತು. ಯಾರು ಮಾಡೋದು ಬೇಡ ಅಲ್ವಾ? 63 ಜನ MLA-ಗಳಾಗಿ ಇವರೇ ಕರ್ಕೊಂಡೋಗಿ ಇವರೇ ಇದಿಬ್ಬರನ್ನ ಮಾಡಿಸಿದ್ರೆ ಸಾಕು. ಎಸ್ಟಿ ಸೋಮಶೇಖರ್ ಆರೋಪಕ್ಕೆ ಪ್ರತಿಕ್ರಿಯಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್, ಎಸ್ಟಿ ಸೋಮಶೇಖರ್ ನಮ್ಮ ಪಕ್ಷದಲ್ಲಿಲ್ಲ, ಅವರ ವಿರುದ್ಧ ಸದ್ಯದಲ್ಲೇ ಕ್ರಮ ಆಗುತ್ತೆ ಅಂದಿದ್ದಾರೆ. ನಮ್ಮ ಪಾರ್ಟಿ ಅಲ್ಲದೆ ಇರೋರ ಬಗ್ಗೆ ನಾನು ರಿಯಾಕ್ಟ್ ಮಾಡಲ್ಲ. ನಮ್ಮ ಪಾರ್ಟಿಯಲ್ಲಿ ಇದ್ದರೆ ನಾವು ರಿಯಾಕ್ಟ್ ಮಾಡೋದು, ನಮ್ಮ ಪಾರ್ಟಿ ಅಲ್ದವ್ರಿಗೆ ನಾನೇ ಅವ್ರು ನಮ್ಮ ಕೇಂದ್ರದ ನಾಯಕರು, ಅವ್ರು ಏನು ಹೇಳಿದಾರೋ ಅದು ಕರೆಕ್ಟ್ ಇರ್ತದೆ. ಇದರ ನಡುವೆ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿರುವ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು BY ವಿಜಯೇಂದ್ರ ಮುಂದಿನ ರಾಜಕೀಯ ಕ್ರಮಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಬಿಜೆಪಿ ಅಡ್ಡ ಮತದಾನಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್, BY ವಿಜಯೇಂದ್ರ ನೇರ ಕಾರಣ ಅನ್ನೋ ಗಂಭೀರ ಆರೋಪ ಮಾಡಿರುವ ಉಚ್ಚಾಟಿತ ಶಾಸಕ ಎಸ್ಟಿ ಸೋಮಶೇಖರ್ ಅಡ್ಡ ಮತದಾನದ ಕಿಚ್ಚಿಗೆ ತುಪ್ಪ ಸುರಿದಿದ್ದಾರೆ. ಕಾಂಗ್ರೆಸ್ಗೆ ಮತ ಹಾಕಿರೋ ಎಸ್ಟಿ ಸೋಮಶೇಖರ್ ಪಕ್ಷದಿಂದ ಹೋಗ್ಲಿ, ಇಲ್ಲಾಂದ್ರೆ ರಾಜೀನಾಮೆ ಕೊಡ್ಲಿ ಅಂತ ಕೇಂದ್ರ ಸಚಿವೆ ಶೋಭಾ ಕಿಡಿಕಾರಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಎಸ್ಟಿ ಸೋಮಶೇಖರ್ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲಕ್ಕೆ ಈ ಶೋಭಾನೇ ಕಾರಣ ಅಂದಿದ್ದಾರೆ. ಅವರು ಪಕ್ಷ ಬಿಟ್ಟು ಅಟ್ಲೀಸ್ಟ್ ಆಚೆ ಆದ್ರೂ ಹೋಗ್ಬೇಕು, ರಾಜೀನಾಮೆ ಆದ್ರೂ ಕೊಡಬೇಕು, ಇಲ್ಲ ಪಕ್ಷದಲ್ಲೇ ಶಾಸಕರಾಗಿರ್ಬೇಕು ಮತ್ತು ಅಡ್ಡದ ಮತದಾನ ಮಾಡಬೇಕು ಮತ್ತು ನಾನು ಕಾಂಗ್ರೆಸ್ಸಿಗೆ ಹಾಕಿದ್ದೀನಿ ಅನ್ನುವಂಥದ್ದನ್ನು ಹೇಳಬೇಕು. ಇದು ನಡೀತಾ ಇರುತ್ತೆ. ಇಷ್ಟೆಲ್ಲ ಅನಾಹುತ ಆಗಕ್ಕೆ ಭಾರತೀಯ ಜನತಾ ಪಕ್ಷದಲ್ಲಿ ಶೋಭನೆ ಕಾರಣ. ಶೋಭಾ ಮೇಡಮ್ಗೆ ಆರ್ ಅಶೋಕ್ ಕಂಡ್ರು ಆಗಲ್ಲ, ವಿಜೇಂದ್ರ ಕಂಡ್ರು ಆಗಲ್ಲ. ಇವರಿಬ್ಬರನ್ನು ಟಾರ್ಗೆಟ್ ಮಾಡಿ ಈ ಬಿಜೆಪಿ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಮಾಡ್ಬೇಕಾದ್ರೆ ಈ ಅಮ್ಮನೇ ಕಾರಣ. ಈ ಅಮ್ಮನ್ನ ಫಸ್ಟ್ ಧರ್ಮಸ್ಥಳಕ್ಕೆ ಹೋಗಿ ನಿಲ್ಸಿದ್ರೆ ಅಶೋಕನ್ನ ಸೋಲ್ಸ್ಬೇಕು, ವಿಜೇಂದ್ರನ ಸೋಲ್ಸ್ಬೇಕು ಅಂತಕ್ಕಂಥದ್ದು, ಅವ್ರಿಬ್ಬರಿಗೂ ಕೆಟ್ಟ ಹೆಸರು ತರಬೇಕು ಅಂತಕ್ಕಂಥದ್ದೇ ಮೈಂಡ್ ಮಾಡಿರ್ತಕ್ಕಂಥದ್ದೇ ಈ ಅಮ್ಮನೇ, ಶೋಭಾ ಮೇಡಮ್ಮೇ. 17 ಮಂದಿ ಪಕ್ಷಾಂತರಿಗಳಿಂದಲೇ ಬಿಜೆಪಿ ಹಾಳಾಗೋಯ್ತು ಅಂತ ಮಾಜಿ ಡಿಸಿಎಂ KS ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಎಸ್ಟಿ ಸೋಮಶೇಖರ್, ನೀನ್ಯಾಕೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿಯಪ್ಪ ಅಂದಿದ್ದಾರೆ. ಹಿಂದೆ 17 ಜನ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು, ಆ MLA ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿ ಬಂದು ಸೇರ್ಕೊಂಡು ದುಡ್ಡು ತಗೊಂಡು ಚುನಾವಣೆಗೆ ನಿಂತು ಚುನಾವಣೆ ಗೆದ್ರು. ಅದಕ್ಕೋಸ್ಕರ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಹಾಳಾಗೋಯ್ತು. ನಾವೇನಾರು ನಿಮ್ಮ ಮಂತ್ರಿ ತೆಗೆದ್ವಾ? ಯಾಕೆ ಮಂತ್ರಿಗೆ ರಾಜೀನಾಮೆ ಕೊಟ್ಟಪ್ಪ ನೀನು? ನಿನ್ ನಾಲ್ಗೆನ ಸರಿಯಾಗಿ ಇಟ್ಕೋ. ನಿನ್ ಏಜ್ಗೆ ಗೌರವ ಏನ್ ಕೊಡ್ಬೇಕು ನಾವು ಕೊಡ್ತೀವಿ. ಏನ್ ಖರೀದಿ ಮಾಡಿದ್ರ ನಮ್ಮ ನಿನ್ ಯೋಗ್ಯತೆಗಷ್ಟು ಬೆಂಕಿ ಹಾಕ ಅಲ್ಲ. ಯಾರು 17 ಜನ ಯಾರು ದುಡ್ಡು ತಗೊಂಡಾರ ಅವ್ರಿಗೆ ಹೇಳ್ತದೆ. ಮತ್ತೊಂದು ಕಡೆ ಅಡ್ಡ ಮತದಾನದ ವಿಚಾರವಾಗಿ ನೇರವಾಗಿ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋಕೆ ಕುಮಾರಸ್ವಾಮಿ ನಿರ್ಧಾರ ಮಾಡಿದ್ದಾರೆ. ಅಡ್ಡ ಮತದಾನದ ವರದಿ ಸಮೇತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಗೆ ಸಜ್ಜಾಗಿದ್ದಾರೆ. ಸುನಿಲ್, TV9 ಬೆಂಗಳೂರು.